ಧಾರವಾಡದಲ್ಲಿ ಜಮೀನಿಗಾಗಿ ಅನ್ನದಾತನ ಕಣ್ಣೀರು. ಎಸಿ ಕಚೇರಿ ಮುಂದೆ ಕುಳಿತು ಕಣ್ಣೀರಿಟ್ಟ ವೃದ್ಧ ರೈತ ಸೋಮಪ್ಪ ಗೋದಿ ಜಮೀನು ಬೇರೊಬ್ಬರಿಗೆ ಪರಭಾರೆಯಾಗಿದೆ. ಜಮೀನು ಪರಭಾರೆ ಮಾಡಿರುವಂತಹ ಎಸಿ ಕಚೇರಿ ಅಧಿಕಾರಿಗಳು. ಕಲಘಟಕಿ ತಾಲೂಕಿನ ಹುಲಕೊಪ್ಪ ಗ್ರಾಮದ ರೈತ. ಹುಲಕೊಪ್ಪ ಗ್ರಾಮದ ಸರ್ವೆ ನಂಬರ್ 19/3ರಲ್ಲಿರುವಂತಹ ಜಮೀನದು. 1 ಎಕರೆ 39 ಗುಂಟೆ ಜಮೀನು ಪರಭಾರೆಯಾಗಿದೆ. ಜಮೀನು ವ್ಯಾಜ್ಯ ಸಂಬಂಧ ಕೋರ್ಟ್ ಮೆಟ್ಟಿಲಲ್ಲಿರುವಂತಹ ರೈತ ಕೋರ್ಟ್ ವಿಚಾರಣೆಯಲ್ಲಿರುವಾಗ ಇನ್ನೊಬ್ಬರಿಗೆ ಪರಭಾರೆ ದ್ಯಾಮವ್ವ ತೇಗೂರ್ ಎಂಬುವರಿಗೆ ಪರಭಾರೆಯನ್ನು ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಣ ಕೊಟ್ಟರೆ ಎಲ್ಲವೂ ಅದಲು ಬದಲಾಗುತ್ತೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ. ಈಗ ರೈತ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಯಾಕಕ್ಕ ಯಾವನಿಂದ ನಾನು ಹುಡುಕಪ್ರಿ ಏನಾಗಿತಿ? ಅದು 1980 ನಾನು ಶಿವರಾಯಪ್ಪ ಬರ್ಮಪ್ಪ ಅಂತೇಳಿ ಕರೆದಿದ್ದೇವೆ. 5 ಎಕರೆ 36 ಗುಂಟೆ ಪೈಕಿ 1 ಎಕರೆ 39 ಗುಂಟೆ ಸುಮಪ್ಪ ಗೋಧಿ ಸಾಕಿನ ಗಳಗಿಹುಲಕೊಪ್ಪ ತಾಲೂಕು ಕಲಘಟಗಿ ಜಿಲ್ಲಾ ಧಾರವಾಡ. 1925/2/80ನೇ ದಿವಸ ಶಿವರಾಯಪ್ಪ ಬರ್ಮಪ್ಪ ಕಂಚನಳ್ಳಿ ಅನ್ನೋರ ಸಲ ಕರಲಕೊಪ್ಪ ಗ್ರಾಮದ 1 ಎಕರೆ 39 ಗುಂಟೆ ಜಮೀನು ನನ್ನ ಹೆಸರಲ್ಲಿ ಖರೀದಾಯ್ತು. ಅವತ್ತಿನಿಂದ 2021 ಮಟ್ಟನೂ ನನ್ನ ಹೆಸರು ಸಾಲ ತೊಗೊಳ್ಳೋದು ಕೊಡೋದು ಮಾಡ್ತೀನಿ. ಆವಾಗ ಅದೇನಾಗಿ ಬರ್ತೀವಿ 2021ರಿಂದ ಜಾಮಣ್ಣ ಜೋಚಪ್ಪನವ್ರಂತ ಡಾವ ಹಾಕಿದ್ದ ನನ್ನ ಮ್ಯಾಗ. ಯಾಕೆ ಅವ್ನು ನಂಗೆ ರೊಕ್ಕ ಕೊಡಲಿಲ್ಲ. ಅದು 89 ರೀ. ಅದು ಯಾವುದು ಹಾಂ ಅದು ನಾನು ಕೊಡಲಿಲ್ಲ. ಅದು 19/A ನಾವು ಒಪ್ಪಲಿಲ್ಲ. ನಾನು ರೊಕ್ಕ ಬರಲಿಲ್ಲ. ನಾನು ಅದಕ್ಕೆ ಅವ್ನು ಬಿಟ್ಟು ಕೊಡಲಿಲ್ಲ. ಅದು ಅಲ್ಲಿಂದ ಹಿಡಿದು 2021 ಮಟ್ಟನೂ ನನ್ನ ಹೆಸರು ಮ್ಯಾಗ ಐತೆ. ಅವಾಗ ಅವ್ರು ಅರ್ಜಿ ಕೊಟ್ಟಾಗ ನಾನು ತಕರಾರು ಮಾಡಿದ್ದೆ. ನಾ ಬಿಟ್ಟು ಕೊಡೋದಿಲ್ಲ, ನನಗೆ ರೊಕ್ಕ ಕೊಟ್ಟು ನನಗೆ ಸಂಬಂಧನೇ ಇಲ್ಲ ಅಂದೆ. ಅವಾಗ ಏನಾಗಿಬಿಡ್ತೀವಿ ಅವರು ಬಲಗೆ ಮಾಡಲೆ ನಾನು 2021 ಮಟ್ಟನೂ ನನ್ನ ಹೆಸರು ಎಜ್ಜಿ ಮಟ್ಟನೂ 2022 8ನೇ ತಿಂಗಳ 24ನೇ ತಿಂಗಳ ನಾನು ವಿರೋಧ ಅರ್ಜಿ ಮಾಡಿದೆ. ಕೋರ್ಟ್ನಾಗ ಕೇಸ್ ಚಾಲ್ತೀರಿ. ಕೋರ್ಟ್ ಅಲ್ಲಿಂದ ರಮೇಶ್ ಮೊಹರಡಿ ಅಂತೇಳಿ ರಮೇಶ್ ಒಬ್ಬವ ಅಲ್ಲಿ ಅಸೂನಿ ಬಿಡ್ನಾಳ ಭೂಮಿ ಕೇಂದ್ರದಾಗ ಇವ್ರು 3 ಮಂದಿ ಅರ್ಜಿ ನಾನು ಅವ್ರು ನಮ್ಮ ವಿರೋಧಗಾರ ಮಾಡಿ ನೀನು ಮತ್ತೆ ಇದು ಮಾಡ್ಯಾರ ನೋಡ್ರಿ. ಈಗ ನೀನು ಏನು ಮಾಡೋರು ಇಲ್ಲಿ ನಾನು ಓದಕ್ಕೆ ಬರೋದು ನೋಡ್ರಿ. ಹಾಂ ಅವ್ರೇನು ಅದನ್ನೆಲ್ಲ ಕುಡ್ಸ್ಯಾರ ಅಂತೀರಿ. ಅದು ಓದಿ ಈ ಪ್ರಕಾರ ನೋಡ್ರಿ ಬರೋವ್ರಿ. ಇದನ್ನ ಬಿಟ್ಟು ಮತ್ತೆ ಇದನ್ನ ಹಾಕಿಕೊಟ್ರು ನೋಡ್ರಿ. ಏನು ಇದು ಕರೆ ಅನ್ಕೊಂಡು ಈಗ ನಾನು ಮಾಡಲಿಲ್ಲ. 19 ಮಟ್ಟನೂ 2021 ಮಟ್ಟನೂ ನನ್ನ ಹೆಸರು ಎಜ್ಜಿ ಮಟ್ಟನೂ 2022 8ನೇ ತಿಂಗಳ 24ನೇ ತಿಂಗಳ ನಾನು ವಿರೋಧ ಅರ್ಜಿ ಮಾಡಿದೆ. ಕೋರ್ಟ್ನಾಗ ಕೇಸ್ ಚಾಲ್ತೀರಿ. ಕೋರ್ಟ್ ಅಲ್ಲಿಂದ ರಮೇಶ್ ಮೊಹರಡಿ ಅಂತೇಳಿ